ಸರ್ಜಿಕಲ್ ಚೇರ್, ಫೋನ್ ಕಾಲ್ ಮತ್ತು 32 ಇಂಚಿನ ಟಿವಿ ವ್ಯವಸ್ಥೆಯನ್ನ ಮಾಡಲಾಗಿದೆ ದರ್ಶನ್ಗೋಸ್ಕರ. ಬಳ್ಳಾರಿ ಜೈಲು ಸೇರಿದ 11 ದಿನಗಳಲ್ಲಿ 3 ಬೇಸಿಕ್ ನೀಡ್ಗೋಸ್ಕರ ಅವರು ಕೇಳಿಕೊಂಡಿದ್ರು. 3 ಬೇಸಿಕ್ ಬೇಡಿಕೆಯನ್ನ ಇಟ್ಟಿದ್ರು. ಜೈಲು ನಿಯಮದ ಅಡಿ ವಿಚಾರಣಾಧೀನ ಕೈದಿಗೆ ನೀಡಿರುವಂತಹ ಸವಲತ್ತುಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದು ಸರ್ಜಿಕಲ್ ಚೇರು, ಯಾಕಂದ್ರೆ ಅವರಿಗೆ ಮೂಲವ್ಯಾಧಿ ಸಮಸ್ಯೆ ಮತ್ತು ಬೆನ್ನು ನೋವು ಇದೆ, ಹೀಗಾಗಿ ಸರ್ಜಿಕಲ್ ಚೇರ್ ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಮೆಡಿಕಲ್ ರಿಪೋರ್ಟ್ಸ್ ಕೂಡ ಇದನ್ನೇ ಸಜೆಸ್ಟ್ ಮಾಡಿದ್ರಿಂದ ಜೈಲಧಿಕಾರಿಗಳು ಇದಕ್ಕೆ ಅಸ್ತು ಒಂದು ಕಲ್ಪಿಸಿ ಕೊಡೋ ಕೆಲಸವನ್ನು ಮಾಡಿದ್ರು. ಮೊದಲನೇದು ಸರ್ಜಿಕಲ್ ಚೇರು, ಎರಡನೇದು ಫೋನ್ ಕಾಲು. ಚಾರ್ಜ್ ಶೀಟ್ ಸಲ್ಲಿಕೆಯಾದ ದಿನ 10 ನಿಮಿಷಗಳ ಕಾಲ ಅವರಿಗೆ ಅವರ ಪತ್ನಿ ಜೊತೆಗೆ ಮಾತನಾಡೋದಕ್ಕೆ ಅವಕಾಶ ಇತ್ತು. ಸೊ ಬೇಡಿಕೆ ನಂಬರ್ 1 ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಸರ್ಜಿಕಲ್ ಚೇರು, ಬೆನ್ನು ನೋವು ಹಿನ್ನೆಲೆಯಲ್ಲಿ ಸರ್ಜಿಕಲ್ ಚೇರ್ಗೆ ಅಸ್ತು ಎನ್ನಲಾಗಿತ್ತು. ಇದಕ್ಕೂ ಮೆಡಿಕಲ್ ಒಪಿನಿಯನ್ ಅನ್ನ ಬಳ್ಳಾರಿ ಅಧಿಕಾರಿಗಳು ತೆಗೆದುಕೊಂಡಿದ್ರು. ಅವ್ರು ಕೇಳಿದ ತಕ್ಷಣ ಕೊಡ್ಲಿಲ್ಲ, ಒಪಿನಿಯನ್ ತಗೊಂಡು ನೆಸೆಸರಿ ಇದೆ ಅಂತ ಕೊಟ್ಟರು. ಬೇಡಿಕೆ ನಂಬರ್ 2 ಫೋನ್ ಕಾಲು. ಇದು ಚಾರ್ಜ್ ಶೀಟ್ ಸಲ್ಲಿಕೆಯಾದ ದಿನ ಪತ್ನಿ ವಿಜಯಲಕ್ಷ್ಮಿಗೆ ಚಾರ್ಜ್ ಶೀಟ್ ಕುರಿತಂತೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಮುಂದಾದ್ರು. 10 ನಿಮಿಷದ ಫೋನ್ ಕಾಲ್ಗೆ ಅವತ್ತು ವ್ಯವಸ್ಥೆ ಇತ್ತು, ಅದು ಕೂಡ ರೆಕಾರ್ಡೆಡ್. ಬೇಲರ್ಜಿ, ಕಾನೂನಾತ್ಮಕ ಹೋರಾಟ ಅಂತೆಲ್ಲ ಮಾತಾಡಿದ್ರಂತೆ ಅವತ್ತು. ಬೇಡಿಕೆ ನಂಬರ್ 3 ಸೆಲ್ಗೆ ಟಿವಿ ವ್ಯವಸ್ಥೆ. ಹೊರ ಜಗತ್ತಿನ ಅಪ್ಡೇಟ್ ಬೇಕು, ಚಾರ್ಜ್ ಶೀಟ್ ಬಗ್ಗೆ ಅಪ್ಡೇಟ್ ಬೇಕು, ಜೊತೆಗೆ ತನ್ನ ವಿರುದ್ಧ ಯಾವ್ಯಾವ ಸಾಕ್ಷಿಗಳಿದಾವೆ, ಯಾವುದು ತನಗೆ ಜಾಮೀನು ಸಿಗೋದಕ್ಕೆ ಕಂಟಕ ಆಗಬಹುದು ಅನ್ನೋದನ್ನ ಅರಿತುಕೊಳ್ಳೋದಕ್ಕೆ ನನಗೆ ಟಿವಿ ವ್ಯವಸ್ಥೆ ಬೇಕು ಅನ್ನೋ ರೀತಿನಲ್ಲಿ ಅವ್ರು ಕೇಳ್ಕೊಂಡಿದ್ರು. ಅಪ್ಡೇಟ್ ಬೇಕು ನನಗೆ ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಟಿವಿ ವ್ಯವಸ್ಥೆಯನ್ನ ಇವತ್ತು ಮಾಡಿಕೊಟ್ಟಿರೋದು ಗೊತ್ತಾಗ್ತಾ ಇದೆ. ಈ ಪಟ್ಟಿ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅಥವಾ ಇನ್ನೊಂದಷ್ಟು ಬೇಸಿಕ್ ನೀಡ್ಗೋಸ್ಕರ ಕೇಳ್ತಾರೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಮರೇಶ್. ವಿಚಾರಣಾಧೀನ ಕೈದಿಗೂ ಅವರದ್ದೇ ಆದಂತಹ ರೈಟ್ಸ್ ಇರುತ್ತೆ. ಆ ರೈಟ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ, ಫೇರ್ ಎನಫ್. ಈ ಪಟ್ಟಿ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇನ್ನೂ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಏನಾದರೂ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಅಮರೇಶ್. ಮಮತಾ, ಒಬ್ಬ ವಿಚಾರಣಾಧೀನ ಕೈದಿಗೆ ಯಾವೆಲ್ಲ ಸವಲತ್ತುಗಳನ್ನು ಕೊಡಬೇಕು ಆ ರೀತಿಯ ಸವಲತ್ತುಗಳನ್ನ ದರ್ಶನ್ ಅವರು ಸಹಿತ ಕೇಳಿದ್ರೆ ಕೊಡೋದ್ರಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ಯಾವುದೇ ಹಿಂದೇಟನ್ನು ಹಾಕೋದಿಲ್ಲ. ಅಂದ್ರೆ ಅವ್ರಿಗೆ ಯಾವ್ಯಾವ ಅವಶ್ಯಕತೆಗಳು ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾರೆ. ಅದಾದ್ಮೇಲೆ ಬೇಕು ಅನ್ನುವಂಥದ್ರೆ ಕೊಡ್ಲೇಬೇಕು ಅನ್ನುವಂಥದ್ದಾದ್ರೆ ಅದನ್ನು ಖಂಡಿತವಾಗಿಯೂ ಕೂಡ ಕೊಡ್ತಾರೆ. ಆದ್ರೆ ಸದ್ಯಕ್ಕೆ ದರ್ಶನ್ ಅವರಿಗೆ ಇದೀಗ ಆಲ್ಮೋಸ್ಟ್ ಬೇಕಾಗಿದ್ದಂತ 3 ವಸ್ತುಗಳಿಂತ ಅದನ್ನ ಈಗಾಗಲೇ ಪಡೆದುಕೊಂಡಿದ್ದಾರೆ. ಅಂದ್ರೆ ಮೊದಲನೇದಾಗಿ ಅವ್ರಿಗೆ ಸರ್ಜಿಕಲ್ ಚೇರ್ನ ಅವಶ್ಯಕತೆ ಇತ್ತು. ಅದನ್ನ ಅವರು ಬೇಡಿಕೆ ಇಟ್ಟ 3 ದಿನಗಳ ನಂತರ ಜೈಲಾಧಿಕಾರಿಗಳು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಮತ್ತೊಂದು ಕಡೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ಅಂದ್ರೆ ಲ್ಯಾಂಡ್ಲೈನ್ ಕಾಲ್ ಮೂಲಕ ಪತ್ನಿಗೆ ಮಾತನಾಡಬೇಕು ಅನ್ನುವಂಥ ಕರೆಯನ್ನು ಅಂದ್ರೆ ಬೇಡಿಕೆಯನ್ನು ಇಟ್ಟಿದ್ರು. ಅದನ್ನು ಕೂಡ ಫುಲ್ಫಿಲ್ ಮಾಡಿದ್ರು. ಅಂದ್ರೆ ವಿಚಾರಣಾಧೀನ ಕೈದಿಗಳು ಯಾರಾದ್ರೂ ಸಹಿತ ಜೈಲಲ್ಲಿದ್ದಂತ ಸಂದರ್ಭದಲ್ಲಿ ವಾರದಲ್ಲಿ 3 ಬಾರಿ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ. ಅದೇ ನಿಟ್ಟಿನಲ್ಲಿ ದರ್ಶನ್ ಅವ್ರಿಗೂ ಕೂಡ ಅವಕಾಶ ಕಲ್ಪಿಸಿಕೊಡ್ಲಾಗಿದೆ. ಮತ್ತೊಂದು ಕಡೆಗೆ ವಿಚಾರಣಾಧೀನ ಕೈದಿಗಳು ಇರ್ತಕ್ಕಂಥ ಸೆಲ್ಗಳಲ್ಲಿ ಟಿವಿ ವ್ಯವಸ್ಥೆನ ಮಾಡಿಕೊಡ್ಲಿಕ್ಕೂ ಕೂಡ ಒಂದಿಷ್ಟು ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ದರ್ಶನ್ ಅವರು ಸಹಿತ ಟಿವಿ ಬೇಕು ನನಗೆ ಸೆಲ್ನಲ್ಲಿ ಇರೋದಕ್ಕೆ, ಹೀಗಾಗಿ ಟಿವಿ ವ್ಯವಸ್ಥೆನ ಮಾಡಿಕೊಡಿ ಅನ್ನುವಂಥ ರೀತಿಯಲ್ಲಿ ಜೈಲಾಧಿಕಾರಿ ಲತಾ ಅವರ ಬಳಿ ಮನವಿಯನ್ನು ಮಾಡಿದ್ರು. ಇದೇ ಕಾರಣಕ್ಕೋಸ್ಕರ ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ಸಹಿತ ದರ್ಶನ್ ಅವರಿಗೆ ಏನು ಬೇಡಿಕೆ ಇಟ್ಟ 5ನೇ ದಿನಕ್ಕೆ ಅಂದ್ರೆ ಇವತ್ತು ಆ ಒಂದು ಟಿವಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಏನೇ ಬೇಕಿದ್ರು ಸಹಿತ ಅರ್ಜಿಯನ್ನ ಹಾಕಬೇಕು, ಮನವಿಯನ್ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಅವರಿಗೆ ಆ ಒಂದು ಬೇಡಿಕೆಗಳನ್ನ ಪೂರೈಸುವಂತ ಕೆಲಸವನ್ನ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಬಹುಶಃ ಪರಪನಗ್ರಹಾರ ಜೈಲಿನಲ್ಲಿ ದರ್ಶನ್ ಅವ್ರಿಗೆ ಈ ರೀತಿಯ ಸಮಸ್ಯೆ ಇರಲಿಲ್ಲ. ಎಲ್ಲವನ್ನೂ ಸಹಿತ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವರಿಗೆ ಪೂರೈಕೆ ಮಾಡ್ತಿದ್ರು, ಅವುಗಳನ್ನ ಕಲ್ಪಿಸಿಕೊಡ್ತಾ ಇದ್ರು. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಮಾತ್ರ ಆ ರೀತಿ ವ್ಯವಸ್ಥೆ ಇಲ್ಲ. ಒಂದ್ ವೇಳೆ ಮುಂದೆ ಏನೇ ಬೇಕಿದ್ರು ಸಹಿತ ಜೈಲಿನ ನಿಯಮಾವಳಿಗಳ ಪ್ರಕಾರ ಕೊಡಬೇಕು ಅನ್ನುವಂಥದ್ದಾದ್ರೆ ಖಂಡಿತವಾಗಿಯೂ ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ಕೊಡ್ತಾರೆ. ಮತ್ತೆ ಇದೀಗ ಇರುವಂತ ಮಾಹಿತಿ ಪ್ರಕಾರ ದರ್ಶನ್ ಅವರು ಇವತ್ತಿನ ಗಣೇಶ ಹಬ್ಬ ಇದೆ, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಗಣೇಶ್ ಮೂರ್ತಿಯನ್ನ ಈಗಾಗಲೇ ಒಳಗಡೆನೂ ಸಹಿತ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಗಣೇಶ್ ಮೂರ್ತಿಯನ್ನು ಕೂಡಿಸೋದ್ರ ಮೂಲಕ ವಿಶೇಷ ಪೂಜೆಯನ್ನು ಸಹಿತ ಮಾಡ್ತಾರೆ. ಆದ್ರೆ ದರ್ಶನ್ ಅವರಿಗೆ ಈ ರೀತಿಯ ಗಣೇಶ್ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗಣೇಶನ ದರ್ಶನ ಪಡೆಯೋದಕ್ಕೆ ಅವಕಾಶ ಇಲ್ಲ. ಆದ್ರೆ ದರ್ಶನ್ ಅವರು ಜೈಲಾಧಿಕಾರಿಗಳ ಬಳಿ ಮನವಿಯನ್ನ ಮಾಡ್ಕೊಂಡಿದ್ರೆ ನನಗೂ ಸಹಿತ ನಾನು ಗಣೇಶನ್ ಭಕ್ತ ಇದ್ದೀನಿ, ನನಗೆ ಗಣೇಶ ಮೂರ್ತಿ ಮುಂದ್ಗಡೆ ಹೋಗಿ ಒಂದಿಷ್ಟು ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಮತ್ತು ನಮಸ್ಕಾರ ಮಾಡಿ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂತ ಮನವಿಯನ್ನ ಮಾಡಿದ್ರೆ. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ಸಾರಾಸಟ್ಟಾಗಿ ದರ್ಶನ್ ಅವರ ಬೇಡಿಕೆಯನ್ನ ಮನವಿಯನ್ನ ತಿರಸ್ಕಾರ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಹೋದ್ರೆ ಬೇರೆ ಬೇರೆ ನ್ಯೂಸನ್ಸ್ ಕ್ರಿಯೇಟ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಹೀಗಾಗಿ ದರ್ಶನ್ ಅವರು ಏನೇ ಬೇಕಿದ್ರು ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕೇಳಿ ಪಡೆದುಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ಅಮರೇಶ್ ತಮ್ಮ ಮಾಹಿತಿಗಾಗಿ.